ನಾಗಲೀಲೆ ನಾಗಪಂಚಮಿ ಹಬ್ಬದ ನಿಮಿತ್ತ ಜಾಗೃತಿ ಮೂಡಿಸುವ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಪಂಚಮಿ ಹಿನ್ನೆಲೆಯಲ್ಲಿ ಶ್ಯಾಮ್ ವಿದ್ಯಾರ್ಥಿಗಳ ಮೂಲಕ ಅವರ ಪೋಷಕರಿಗೂ ಅರಿವು ಮೂಡಿಸುವ ಕಾರ್ಯದಲ್ಲೂ ತೊಡಗಿದ್ದಾರೆ. ಸ್ನೇಕ್ ಶ್ಯಾಮ್ ಅಂದ್ರೆ ಮಕ್ಕಳಿಗೆ ಎಲ್ಲಿಲ್ಲದ ಪ್ರೀತಿ. ಹಾಗಾಗಿ ಸ್ನೇಕ್ ಶ್ಯಾಮ್ನ ಪ್ರತಿಯೊಂದು ಸ್ಟೈಲ್ಗಳನ್ನ ಅವರು ಅನುಕರಿಸೋಕ್ಕೆ ಮುಂದಾಗ್ತಾರೆ. ಇದನ್ನೇ ಶ್ಯಾಮ್ ಈಗ ಎನ್ಕ್ಯಾಶ್ ಮಾಡ್ಕೊಂಡಿದ್ದಾರೆ ಅಂದರೆ ಇವರ ಮಕ್ಕಳ ಮೂಲಕವಾಗಿ ಪೋಷಕರಲ್ಲಿ ಹಾವುಗಳ ಬಗ್ಗೆ ಜಾಗೃತಿ ಮೂಡಿಸೋದು, ಜೊತೆಗೆ ನಾಗರ ಪಂಚಮಿಯ ದಿನ ಪೋಷಕರು ಯಾವ ರೀತಿಯಾಗಿ ಹಾವುಗಳನ್ನು ಸಂರಕ್ಷಿಸುವಂತಹ ಕಾರ್ಯವನ್ನು ಮಾಡಬೇಕು ಅನ್ನುವಂತಹದ್ದನ್ನು ಮಕ್ಕಳ ಮೂಲಕವಾಗಿ ಅವರ ಪೋಷಕರಿಗೆ ಹೇಳುವಂತಹ ಒಂದು ಕಾರ್ಯಕ್ಕೆ ಈಗ ಶ್ಯಾಮ್ ಮುಂದಾಗಿದ್ದಾರೆ. ಅದಕ್ಕಾಗಿ ಅವರೀಗ ಶಾಲೆಯ ಮಕ್ಕಳ ಜೊತೆಗೆ ಬೆರೆಯೋದಕ್ಕೆ ಬಂದಿದ್ದಾರೆ. ಬನ್ನಿ ಅವರು ಹೇಗೆ ಮಕ್ಕಳ ಜೊತೆಗೆ ಯಾವ ರೀತಿಯಾಗಿ ಮಾತಾಡ್ತಾರೆ ಅಂತ ನೋಡೋಣ. ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು. ಹಾಗಾಗಿ ನಾಳಿನ ಪ್ರಜೆಗಳಿಗೆ ಹಿಂದೆ ಒಂದಿಷ್ಟು ಬುದ್ಧಿ ಮಾತು ಹೇಳಿದ್ರೆ ಖಂಡಿತ ಕೇಳ್ತಾರೆ ಅನ್ನೋದು ಸ್ನೇಕ್ ಶ್ಯಾಮ್ ಥಿಯರಿ. ಅದರಲ್ಲೂ ಶಾಲಾ ಮಕ್ಕಳು ಯಾವುದೇ ವಿಚಾರದ ಬಗ್ಗೆ ತಿಳಿಸಿ ಹೇಳಿದ್ರೂ ಹೆಚ್ಚು ಆಸಕ್ತಿಯಿಂದ ಕೇಳ್ತಾರೆ. ಮೈಸೂರಿನ ಶಾಲಾ ಮಕ್ಕಳಿಗೆ ಶ್ಯಾಮ್ ಎಂದ್ರೆ ತುಂಬಾ ಇಷ್ಟ. ಅದರಲ್ಲೂ ನಾಗರ ಪಂಚಮಿ ಬಗ್ಗೆ, ಹಾವಿನ ಬಗ್ಗೆ ಹೇಳೋಕೆ ಶ್ಯಾಮ್ ಬರ್ತಾ ಇದ್ದಾರೆ ಎಂದು ಕಾಯುತ್ತಿದ್ದ ಮಕ್ಕಳಿಗೆ ಶ್ಯಾಮ್ ನಿರಾಸೆ ಮಾಡಲಿಲ್ಲ. ಇದು ನಾಗರಾವು. ಇದನ್ನ ನಮ್ಮ ದೇಶದಲ್ಲಿ ಒಂದು ಪೂಜ್ಯ ಸ್ಥಾನ ಕೊಟ್ಟಿದ್ದೀವಿ. ಕಾರಣ ಅಂದ್ರೆ ಇದರಲ್ಲಿ ಇರ್ತಕ್ಕಂಥ ಆಕರ್ಷಣೀಯವಾದ ಹೆಡೆ. ಇನ್ನು ಯಾವ ಹಾವು ಹೆಡೆ ಬರೋದಿಲ್ಲ. ಇದು ನೋಡಿ ಬಹಳ ಸುಂದರವಾಗಿ ಕಾಣುತ್ತೆ. ಈ ಹಾವು ನನಗೂ ಅದಕ್ಕೂ 1.5 ಅಡಿ 2 ಅಡಿ ಡಿಸ್ಟೆನ್ಸ್ ಇದೆ, ಆದ್ರೂ ಕಚ್ತಿಲ್ಲ. ಯಾಕೆ ಅಂದ್ರೆ ಅದಕ್ಕೆ ನೋವು ಮಾಡ್ತಿಲ್ಲ. ಯಾವುದೇ ಪ್ರಾಣಿ ಆದ್ರೂ ಅಷ್ಟೇ, ನಾವು ಅದಕ್ಕೆ ತೊಂದರೆ ಕೊಟ್ರೆ ಅದು ನಮಗೆ ತೊಂದರೆ ಕೊಡುತ್ತೆ. ನೇಚರ್ ಲಾ ಅದು, ನ್ಯೂಟನ್ಸ್ ಥರ್ಡ್ ಲಾ. ಫಾರ್ ಎವ್ರಿ ಆಕ್ಷನ್ ದೇರ್ಸ್ ಆನ್ ಈಕ್ವಲ್ ಅಂಡ್ ಅಪೋಸಿಟ್ ರಿಯಾಕ್ಷನ್. ಕ್ರಿಯೆಗೆ ಪ್ರತಿಕ್ರಿಯೆ. ನಾವೇನ್ ಮಾಡ್ತೀವಿ, ಹಾವು ಕಾಣಿಸಿದ ತಕ್ಷಣ ಹೊಡೆದು ಸಾಯ್ಸಾಕ್ ಬಿಡ್ತೀವಿ. ಇದರಿಂದ ಏನು ಉಪಯೋಗ ಇದೆ ನಾವು ತಿಳ್ಕೊತಾ ಇಲ್ಲ. ಪ್ರತಿಯೊಂದು ಪ್ರಾಣಿಯಿಂದ, ಪ್ರತಿಯೊಂದು ಪಕ್ಷಿಯಿಂದ, ಪ್ರತಿಯೊಂದು ಕೀಟದಿಂದ, ಗಿಡ ಮರಗಳಿಂದ ಮನುಷ್ಯನಿಗೊಂದು ಹೆಲ್ಪ್ ಇದೆ. ನಾವು ಅದನ್ನ ಉಳಿಸ್ಬೇಕು. ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಮುಖ್ಯ ಹೊಣೆ. ಹಾವುಗಳು ನಿಸ್ಸಂದೇಹವಾಗಿ ರೈತನ ಮಿತ್ರ. ಹೊಲದಲ್ಲಿ ಬೆಳೆದ ಬೆಳೆಯಲ್ಲಿ ಸುಮಾರು 30ರಿಂದ 40% ಬೆಳೆಯನ್ನು ಇಲಿ ಹೆಗ್ಗಣಗಳೇ ತಿಂದ ಹಾಕ್ತವೆ. ಹೀಗೆ ಬೆಳೆದ ಬೆಳೆಯನ್ನ ಇವು ಹಾಳು ಮಾಡಿದರೆ ಅತ್ತ ಆಹಾರಕ್ಕಾಗಿ ಅರಸಿ ಬರುವ ಹಾವುಗಳಿಗೆ ಇಲಿ ಹೆಗ್ಗಣಗಳೇ ಮೃಷ್ಟಾನ್ನ ಭೋಜನ. ಹೇಗಿದೆ ನೋಡಿ ಪ್ರಕೃತಿಯ ಕೊಂಡಿ. ಹಾವಿಗೆ ಆಹಾರವೂ ಆಯಿತು, ಅತ್ತ ರೈತನ ಬೆಳೆಯೂ ಉಳಿತು. ಇಲಿ ಹೆಗ್ಗಣಗಳನ್ನ ತಿನ್ನೋ ಹಾವುಗಳು ಹೀಗೆ ರೈತನಿಗೆ ಉಪಕಾರಿಯಾಗಿರುತ್ತವೆ. ಹಾವು ಶೀತರಕ್ತ ಪ್ರಾಣಿ. ಅವುಗಳ ದೇಹದಲ್ಲಿ ನಮ್ಮ ನಿಮ್ಮಂತೆ ಬೆವರಿನ ಗ್ರಂಥಿಗಳು ಇರೋದಿಲ್ಲ. ಹಾಗಾಗಿ ತಮ್ಮನ್ನು ತಾವು ಬೆಚ್ಚಗಿರಿಸಿಕೊಳ್ಳಲು ಹಾವುಗಳು ಹುತ್ತದ ಮೊರೆ ಹೋಗ್ತವೆ. ಆದರೆ ಇತ್ತ ನಾಗರ ಪಂಚಮಿ ಹಬ್ಬದ ಭರದಲ್ಲಿ ಜನ ಮೇಲಿಂದ ಮೇಲೆ ಹಾಲು ಸುರಿದ್ರೆ ಹುತ್ತ ತೇವವಾಗಿ ಒಳಗಿನ ಉಷ್ಣಾಂಶ ಕಡಿಮೆಯಾಗಿ ಅಲ್ಲಿ ಶೀತಲ ವಾತಾವರಣ ಸೃಷ್ಟಿಯಾಗುತ್ತೆ. ಇದು ಹಾವಿನ ದೇಹಕ್ಕೂ ಅಪಾಯಕಾರಿ. ನಾಗರ ಪಂಚಮಿ ದಿನ ಜನ ಎಲ್ಲ ಏನ್ ಮಾಡ್ತಾರೆ ಅಂದ್ರೆ, ಅವರ ಸಂಪ್ರದಾಯ, ಅವರ ನಂಬಿಕೆಗೆ ಹುತ್ತಕ್ಕೆ ಹಾಲು, ನೀರು, ಎಳ್ನೀರು, ಜೇನುತುಪ್ಪ, ಅರಿಶಿನ, ಕುಂಕುಮ ಎಲ್ಲ ಹಾಕ್ತಾರೆ. ಹುತ್ತ ಇನ್ನೂ ತಣ್ಣಗಾಗುತ್ತೆ. ನಮ್ಮ ಬೈಕ್ಗೆ ಹಾವು ಹೊರಗಡೆ ಬರೋಕ್ಕಾಗಲ್ಲ. ಜೊತೆಗೆ ಏನಾಗುತ್ತೆ, ನೀವು ಹಾಕೋ ಅರಿಶಿನ ಕುಂಕುಮ ಎಲ್ಲ ಕೆಮಿಕಲ್ಲು, ಅದು ಹಾಲು ಮತ್ತೆ ನೀರಿನ ಜೊತೆ ಸೇರ್ಕೊಂಡು ಪೇಸ್ಟ್ ಆಗುತ್ತೆ. ಪೇಸ್ಟ್ ಆದಾಗ ಹಾವು ಓಡಾಡ್ಬೇಕಾದ್ರೆ ಅದ್ರ ಮೂಗಿನ ಹೊಳ್ಳೆ ಒಳಗಡೆ ಸಿಕ್ಕಾಕೊಳ್ಳುತ್ತೆ. ಹಾಲೊಂದೇ ಅಲ್ಲ, ಅರಿಶಿನ ಕುಂಕುಮ ಸಹ ಹಾವಿಗೆ ಅಪಾಯಕಾರಿ. ಹುತ್ತಕ್ಕೆ ಪೂಜೆ ಹೆಸರಲ್ಲಿ ಎರಚುವ ಅರಿಶಿನ ಮತ್ತು ಕುಂಕುಮ ಸಂಪೂರ್ಣ ಕೆಮಿಕಲ್ ಅಲ್ಲದೆ ಮತ್ತೇನು. ಈ ರಾಸಾಯನಿಕ ಪದಾರ್ಥಗಳು ಹಾವಿಗೆ ಮಾರಕವೇ. ಮತ್ತೊಂದು ವಿಷಯ ಗೊತ್ತಾ, ಅರಿಶಿನ ಕುಂಕುಮ ಮತ್ತು ಹಾಲು ಅಕಸ್ಮಾತ್ ಹಾವಿನ ಮೂಗಿನ ಹೊಳ್ಳೆಗಳಿಗೆ ಸೇರಿದ್ರೆ ಕತೆ ಮುಗಿದಂತೆ. ಯಾಕೆಂದ್ರೆ ಹಾವಿಗಿರುವ ಮೂಗಿನ ಹೊಳ್ಳೆಗಳು ತುಂಬಾ ಚಿಕ್ಕವು. ಮೇಲಾಗಿ ಆ ಮೂಗಿನ ರಂಧ್ರಗಳಿಗೆ ಕುಂಕುಮ ಅಥವಾ ಹಾಲಿನ ಒಂದು ಹನಿ ಹೋದ್ರೂ ಉಸಿರಾಟ ನಿಂತೇ ಹೋಗುತ್ತೆ. ದಯವಿಟ್ಟು ನೀವು ಯಾವುದೇ ಕಾರಣಕ್ಕೂ ಹುತ್ತಿಗೆ ಹಾಲು ಹಾಕಬೇಡಿ, ಹಾವನ್ನ ಸಾಯಿಸಬೇಡಿ. ಹುತ್ತಿಗೆ ಹಾಲು ಹಾಕಿದ್ರೆ ಹಾವೇನಾಗುತ್ತೆ, ಸತ್ತೋಗುತ್ತೆ. ದಯವಿಟ್ಟು ಸಾಯಿಸಬೇಡಿ. ನೀವು ಪೂಜೆ ಮಾಡಿ, ಸಂಪ್ರದಾಯ ಬಿಡಬೇಡಿ. ನಾಗರ ಕಲ್ಲುಗಳು ಅಂತ ಅದಕ್ಕೆ ಪ್ರತಿಷ್ಠೆ ಮಾಡಿದ್ದಾರೆ, ಅದಕ್ಕೆ ಪೂಜೆ ಮಾಡಿ. ಅದ್ರ ಜೊತೆಗೆ ಮನೇಲೆ ಬೆಳ್ಳಿ ನಾಗಪ್ಪ ಇಟ್ಕೊಂಡಿರ್ತಾರೆ, ಅದಕ್ಕೆ ಪೂಜೆ ಮಾಡಿ. ಅದಕ್ಕೆ ಬಸವಣ್ಣವ್ರು ಹೇಳಿರೋದು, ಕಲ್ಲ ನಾಗರ ಕಂಡರೆ ಹಾಲ ನೆರವರಯ್ಯ,
ದಿಟ ಸರ್ಪವ ಕಂಡರೆ ಕೊಲ್ಲು ಕೊಲ್ಲೆಂಬರಯ್ಯ, ಉಂಬದ ಲಿಂಗಕ್ಕೆ ಉಣ್ಣಕ್ಕಿಕ್ಕುವರಯ್ಯ, ಹಸಿದ ಜಂಗಮ ಬಂದರೆ ನಡೆ ನಡೆ ಎಂಬರಯ್ಯ. ಹಾವು ಹಾಲು ಕುಡಿಯಲ್ಲ, ಅದಕ್ಕೆ ಹಾಲು ಹಾಕ್ತೀರಾ. ಯಾವ ಪ್ರಾಣಿ ಹಾಲು ಕುಡಿಯುತ್ತೆ ಅದಕ್ಕೆ ನಾವು ಹಾಲನ್ನ ಹಾಕಲ್ಲ. ಯಾರಿಗೆ ಏನು ಅವಶ್ಯಕತೆ ಇದೆ ಅದನ್ನ ಅವ್ರಿಗೆ ಕೊಡಬೇಕು. ನಾಗರಾಜನಿಗೆ ಹಾಲೆರೆಯದೇ ಇದ್ರೆ ಅದು ಹಬ್ಬವೇ? ಖಂಡಿತ ಅಲ್ಲ. ಹಾಗಿದ್ರೆ ಹಬ್ಬದ ಸಂಪ್ರದಾಯವನ್ನೇ ಬಿಡಬೇಕಾ? ಹಾಗೇನೂ ಇಲ್ಲ. ಅದಕ್ಕೂ ಶ್ಯಾಮ್ ಒಂದಿಷ್ಟು ಸಲಹೆಗಳನ್ನ ನೀಡಿದ್ದಾರೆ. ಅದನ್ನ ನೋಡೋಣ ಒಂದು ಬ್ರೇಕ್ ಆದ್ಮೇಲೆ.